ರಾಧಾಕೃಷ್ಣ ಸಂವಾದ. ವಚನವನ್ನು ಕೇಳಲು ಬಂದಿರುವೆಯೋ ಅಥವಾ ನನ್ನ ಪ್ರಾಣವನ್ನು ಕೇಳಲು ಬಂದಿರುವೆಯೋ? ರಾಧೆ, ನಮ್ಮಿಬ್ಬರ ಪ್ರಾಣ ಒಂದೇ ಅಲ್ಲವೇ? ಶರೀರವು ಮಾತ್ರ ಬೇರೆ ಬೇರೆ. ಹೀಗಿರುವಾಗ ಈ ಅಗಲಿಕೆ ಶರೀರಕ್ಕೆ ಹೊರತು ಆತ್ಮಕ್ಕಲ್ಲವಲ್ಲ? ಹೌದು, ಆದರೆ ಬೇರಾದ ಮೇಲೆ ನಮ್ಮ ಪರಿಸ್ಥಿತಿ ಒಮ್ಮೆ ಯೋಚಿಸಿ ನೋಡಿ ಕೃಷ್ಣ. ಯೋಚಿಸಿದ್ದೇನೆ ರಾಧೆ, ಬಹುಶಃ ನಿನ್ನಕ್ಕಿಂತ ಜಾಸ್ತಿಯೇ ಯೋಚಿಸಿದ್ದೇನೆ. ಆದರೆ ವಿಧಿಬರಹವನ್ನು ಮೀರುವಂತುಂಟೆ. ಈಗ ಈ ಅಗಲಿಕೆ ಅನಿವಾರ್ಯ. ಹಾಗೆಂದು ಇದೇ ಕೊನೆಯಲ್ಲವಲ್ಲ. ಮುಂದೆಂದಾದರೂ ನಾನು ನಿನಗೆ ಸಿಕ್ಕಬಹುದಲ್ಲವೇ? ಮುಂದೆ ಎಂದು ಮುಂದೆ? ಮುಂದಿನ ಯೋಚನೆ ನನಗಿಲ್ಲ. ನಾನೊಂದು ಸಾಧಾರಣವಾದ ಹೆಣ್ಣು. ನಿಮ್ಮಂತಹ ಕಲ್ಲು ಮನಸ್ಸು ಕೂಡ ನನಗೆ ದೇವರು ಕೊಟ್ಟಿಲ್ಲ. ನನ್ನನ್ನು ಬಿಟ್ಟು ನೀವು ಎಲ್ಲಿಗೂ ಕೂಡ ಹೋಗಕೂಡದು, ನನ್ನಾಣೆ. ಹುಚ್ಚಿ, ನೀನು ಸಾಮಾನ್ಯಳೆ. ನಿನ್ನ ಈ ಸಣ್ಣ ಮುನಿಸು ಜಗದ ನಿಯಮವನ್ನೇ ಮೇಲು ಕೆಳಗು ಮಾಡಿತ್ತು. ರಾಧೆ, ತಲೆಯ ಮೇಲೆ ಬಂದಿರುವ ಕೆಲಸಗಳನ್ನು ಮಾಡುವುದು ಅನಿವಾರ್ಯ. ಜಗದ ಕಲ್ಯಾಣಕ್ಕೆ ನಿನ್ನ ತ್ಯಾಗದ ಅನಿವಾರ್ಯವಿದೆ ರಾಧಾ. ಹಾಂ, ನನಗೆ ಗೊತ್ತು. ನಿಮಗೆ ಜಗದ ಕಲ್ಯಾಣ ರಾಧೆಯ ಪ್ರೀತಿಗಿಂತಲೂ ಪ್ರಿಯವಾದದ್ದು. ನಾನಿಲ್ಲದೆ ನೀವು ಇರಬಲ್ಲಿರಿ. ಆದರೆ ರಾಧೆಗೆ ಕೃಷ್ಣನಿಗಿಂತ ಪ್ರಿಯವಾದದ್ದು ಯಾವುದೂ ಇಲ್ಲ. ಇದು ನಿಮಗೆ ತಿಳಿಯಲೇ ಇಲ್ಲವಲ್ಲವೇ? ಹೇಗೆ ತಿಳಿದೀತು? ನೀವು ಜಗದೋದ್ಧಾರ. ರಾಧಾ, ದಯವಿಟ್ಟು ನನ್ನನ್ನು ಹಂಗಿಸಬೇಡ. ಅಯ್ಯೋ, ನಿಮಗೆ ಯಾಕೆ ಅರ್ಥವಾಗುವುದಿಲ್ಲ? ರಾಧೆಯ ಸುಖ, ಸಂತೋಷ, ಪೂಜೆ ಎಲ್ಲವೂ ಕೃಷ್ಣನಿಗಾಗಿಯೇ. ಕೃಷ್ಣನ ಹೊರತು ರಾಧೆ ಇಲ್ಲ. ಹಾಗೆನ್ನಬೇಡ ರಾಧೆ. ನೀನು ದುಃಖದಲ್ಲಿದ್ದರೆ ನಾನು ಖುಷಿಯಾಗಿರಲು ಸಾಧ್ಯವೇ ಹೇಳು? ನಾವಿಬ್ಬರು ಒಂದೇ ಅಲ್ಲವೇ? ನಿನಗೇಕೆ ಅರ್ಥವಾಗುವುದಿಲ್ಲ? ನೀನಿಲ್ಲಿ ಖುಷಿಯಾಗಿದ್ದರೆ ನಾನು ಅಲ್ಲಿ ಸಂತೋಷವಾಗಿರುತ್ತೇನೆ. ನೀನಿಲ್ಲಿ